ವಿರೋಧದ ನಡುವೆಯೂ ಕೂಡ ಮಹಿಷಾಸುರನಿಗೆ ಪುಷ್ಪಾರ್ಚನೆ ಆಗಿದೆ. ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದ್ದಾರೆ ಮಹಿಷ ದಸರಾ ಸಮಿತಿಯ ಸದಸ್ಯರು. ಚಾಮುಂಡಿ ಬೆಟ್ಟದಲ್ಲಿ ಮಹಿಷ ಮಂಡಲೋತ್ಸವ ಆಚರಿಸಿ ಪುಷ್ಪಾರ್ಚನೆ ಮಾಡಿದ್ದಾರೆ. ಪೊಲೀಸರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿತ್ತು ಇಡೀ ಸಮಿತಿ. ಕೊನೆಗೂ ಕೂಡ ಪೊಲೀಸರ ಅನುಮತಿಯನ್ನು ಪಡೆದುಕೊಂಡೇ ಮಹಿಷನಿಗೆ ಪುಷ್ಪಾರ್ಚನೆ ಮಾಡಿದ್ದಾರೆ. ಪೊಲೀಸರ ವಾಹನದಲ್ಲಿ ತೆರಳಿ ಪುಷ್ಪಾರ್ಚನೆ ಮಾಡಿದ್ದಾರೆ ಆರಾಧಕರು. ಯಾವಾಗಲೂ ಕೂಡ ದಸರಾ ಬಂದಾಗ ಇದೊಂದು ವಿವಾದ ಹುಟ್ಟುಕೊಳ್ಳುತ್ತೆ. ಆಗಾಗ ಈ ವಿವಾದ ಬಹಳ ಭುಗಿಲೇಳುತ್ತೆ. ಪರ ವಿರೋಧದ ಚರ್ಚೆಯೂ ಕೂಡ ಶುರುವಾಗುತ್ತೆ. ಚಾಮುಂಡಿ ದಸರಾ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮಹಿಷ ದಸರಾವೂ ಕೂಡ ಆಗಬೇಕು ಅಂತ ಹೇಳಿ ಮಹಿಷನಿಗೆ ದಸರಾ ಆಚರಣೆ, ಮಹಿಷ ಮಂಡಲೋತ್ಸವ ಮಾಡಬೇಕು ಅಂತ ಹೇಳಿ ಪೊಲೀಸರು ಅನುಮತಿ ಕೊಡಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಮಾತ್ರವಲ್ಲ 144 ಸೆಕ್ಷನ್ ಜಾರಿ ಮಾಡಲಾಗಿತ್ತು. ನಿಷೇಧಾಜ್ಞೆ ಜಾರಿಯ ಮಧ್ಯದಲ್ಲೂ ಕೂಡ ಪಟ್ಟು ಬಿಡದಂಥ ಮಹಿಷ ಸಮಿತಿ ಹೋಗಿ ಪುಷ್ಪಾರ್ಚನೆ ಮಾಡಬಂದಿದೆ. ಇನ್ನು ಇದು ರಾಜಕೀಯವಾಗಿ ಅನೇಕ ರೀತಿಯ ಚರ್ಚೆಗಳಿಗೂ ಕೂಡ ಕಾರಣವಾಗುತ್ತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಪೊಲೀಸ್ ವಾಹನದಲ್ಲಿ ತೆರಳಿ ಪುಷ್ಪಾರ್ಚನೆ ಮಾಡಿದ್ದಾರೆ. ಒಂದು ಕಡೆ ಚಾಮುಂಡಿ ದಸರಾ, ಇನ್ನೊಂದು ಕಡೆ ಮಹಿಷ ದಸರಾ. ಅನೇಕ ಪ್ರಗತಿಪರ ಚಿಂತಕರ ಚಾವಡಿಯಲ್ಲಿ ಅನೇಕ ಜನ ಇದ್ದಾರೆ, ಸದಸ್ಯರುಗಳಿದ್ದಾರೆ. ಅವರೆಲ್ಲರೂ ಕೂಡ ಮಹಿಷ ದಸರಾ ಮಾಡಲೇಬೇಕು ಅಂತ ಹೇಳಿ. ಮಹಿಷ ಈ ನಾಡಿನ ಮೂಲ ಪುರುಷ ಅನ್ನೋದು ಅವರ ವಾದ. ಮಹಿಷನಿಂದಲೇ ಮೈಸೂರು ಆಯಿತು ಎನ್ನುವುದು ಪ್ರತೀತಿ. ಸೊ ಇಲ್ಲಿ ಮಹಿಷನನ್ನು ಒಬ್ಬ ವಿಲನ್ ರೀತಿಯಲ್ಲಿ ಬಿಂಬಿಸಿ, ಆತನನ್ನು ಕಡೆಗಣಿಸಿ, ಆತನನ್ನು ಕೆಟ್ಟ ರೀತಿಯಲ್ಲಿ, ರಾಕ್ಷಸನ ರೀತಿಯಲ್ಲಿ ಬಿಂಬಿಸಿ ಇತಿಹಾಸವನ್ನು ತಿರುಚ್ತಾ ಇದ್ದಾರೆ ಅನ್ನೋದು ಸಮಿತಿಯಲ್ಲಿರುವಂಥವರ ಪ್ರಬಲ ವಾದ. ಆದರೆ ಇದು ಚಾಮುಂಡಿ ಮತ್ತು ಮಹಿಷ ಇಬ್ಬರೂ ಕೂಡ ಅತ್ಯಂತ ಎರಡು ಕಡೆಗಳಲ್ಲೂ ಕೂಡ ವಿರೋಧ ಇರುತ್ತೆ. ಅಂದರೆ ಮಹಿಷ ದಸರಾವೇ ಬೇರೆ, ಚಾಮುಂಡಿ ದಸರಾನೇ ಬೇರೆ. ಬಟ್ ಇಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಮೊದಲಿಂದ ನಡೆದುಕೊಂಡು ಬಂದಿದೆಯಲ್ಲ, ಅದಕ್ಕೆ ವಿವಾದಗಳು ಕೂಡ ತಳುಕು ಹಾಕ್ಕೊಳ್ತಾ ಹೋಗುತ್ತೆ. ಇದೀಗ ಪಟ್ಟು ಬಿಟ್ಟಿಲ್ಲ, ಮಹಿಷ ದಸರಾ ಮಾಡೇ ಮಾಡ್ತೀವಿ ಅಂತ ಹೇಳಿ ಕರೆ ಕೊಟ್ಟಿದ್ದಂಥವರು ನೇರವಾಗಿ ಮಹಿಷ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದ್ದಾರೆ. ಪೊಲೀಸ್ ಬೇಡಿ ಅಂತ ಇದ್ದಾರೆ.